ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಮಂಡ್ಯ DCC ಬ್ಯಾಂಕ್ ಕಟ್ ಆಫ್ ಮಾರ್ಕ್ಸ್ ಅನೌನ್ಸ್ ಆಗಿದೆ. ಯಾರೆಲ್ಲ ಸೆಲೆಕ್ಷನ್ ಆಗಿದ್ರೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಎಲ್ಲರೂ ಮೆಸೇಜ್ ಮಾಡಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ರ. ನಮ್ಮ ಮೆಟೀರಿಯಲ್ ತಗೊಂಡು ನಮ್ಮ ಹುಡುಗರು ತುಂಬ ಜನ ಇದ್ದಾರೆ, ದಯವಿಟ್ಟು ಮೆಸೇಜ್ ಮಾಡಿ ಅಂತ ಹೇಳ್ತಾ ಇಂಟರ್ವ್ಯೂ ಲೆಟರ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಇಂಟರ್ವ್ಯೂ ದಿನಾಂಕಗಳು ನನಗೆ ಯಾರಾದರೂ ಇಂಟರ್ವ್ಯೂ ಲೆಟರ್ ಹಾಕಿದ್ರೆ ಖಂಡಿತವಾಗ್ಲೂ ಎಲ್ಲ ಬ್ಲರ್ ಮಾಡಿ ಕಂಪ್ಲೀಟಾಗಿ ಬ್ಲರ್ ಮಾಡಿ ಆ ಡೇಟು ಇದನ್ನ ಯಾವ್ಯಾವ ಥರ ಏನೇನು ಡಾಕ್ಯುಮೆಂಟ್ ತೊಗೊಳ್ಬೇಕು ಅಂತ ಹೇಳಿ ಕಳಿಸ್ಕೊಡ್ತೀನಿ. ಯಾವ ಥರ ಮಾಡಬೇಕು ಅಂತ ನಾಳೆ ಮಾಡಾಕ್ತೀನಿ ವಿಡಿಯೋ. ಅದನ್ನ ಲೆಟ್ರ್ ಯಾವುದೂ ಬಂದಿಲ್ಲ ನನಗಿನ್ನ, ಬಂದರೆ ಮಾಡಾಕ್ತೀನಿ. ಸೊ ಮಂಡ್ಯ DCC ಬ್ಯಾಂಕ್ ಕಟ್ ಆಫ್ ಮಾರ್ಕ್ಸ್ ಏನಿದೆ ಚೆಕ್ ಮಾಡ್ತಾ ಹೋಗೋಣ. ಇಂಟರ್ವ್ಯೂ ಲೆಟರ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೇಮಿತ 9/4/2025 ರೆಡಿ ಆಗಿರ್ತಕ್ಕಂಥ ಡೇಟ್ ಇದು. ಮಂಡ್ಯ ಬ್ಯಾಂಕ್ನಲ್ಲಿ ಖಾಲಿ ಇರತಕ್ಕಂಥ ವಿವಿಧ ವೃತ್ತದ ಹುದ್ದೆಗಳನ್ನ ನೇಮಕಾತಿ ಮಾಡೋದಕ್ಕೆ ನೇಮಕಾತಿ ಪ್ರಕರಣ ಹೊರಡಿಸಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಿ ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಗಳನ್ನು ನಡೆಸಿ ಸೊ 1:5 ನಲ್ಲಿ ಮೌಖಿಕ ಸಂದರ್ಶನಕ್ಕೆ ಆಹ್ವಾನಿಸಬೇಕಾಗಿರುತ್ತೆ. ಸೊ ಕಟ್ ಆಫ್ ಮಾರ್ಕ್ಸ್ ನ ರಿಲೀಸ್ ಮಾಡಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಮಾಹಿತಿ ತಂತ್ರಜ್ಞಾನ ಮುಖ್ಯ ವ್ಯವಸ್ಥಾಪಕರು ಗ್ರೇಡ್ 1 ಯಾರೆಲ್ಲ ಬರ್ದಿದ್ದೀರಾ ನೋಡ್ಕೊಳ್ರಿ. ಸಾಮಾನ್ಯ ಅಭ್ಯರ್ಥಿ 110 ಮಾರ್ಕ್ಸ್ಗೆ ಎಂಡ್ ಆಗಿದೆ. 110 ಪ್ಲಸ್ 110 ಮೇಲೆ ಇರ್ತಕ್ಕಂಥವರೆಲ್ಲ ಸೆಲೆಕ್ಷನ್ ಅಂತ ಅರ್ಥ. ನೆಕ್ಸ್ಟ್ ಕಿರಿಯ ಸಹಾಯಕರು ನೋಡ್ತಾ ಹೋಗೋಣ. ಕಿರಿಯ ಸಹಾಯಕರು 70 ಪೋಸ್ಟ್ ಇತ್ತು. ಎಷ್ಟು ಪೋಸ್ಟ್ ಇತ್ತು? 70 ಪೋಸ್ಟ್ ಇತ್ತು. 70 ಪೋಸ್ಟ್ ಇಂಟು 5 ಜನ 7 5 35 350 ಜನನ ಕರೆದಿರ್ತಾರೆ ಸಂದರ್ಶನಕ್ಕೆ. ಒಟ್ಟು 350 ಜನ ಕರೆದಿರ್ತಾರೆ. 70 ಹುದ್ದೆಗಳು, ಒಂದು ಹುದ್ದೆಗೆ 5 ಜನ. ಒಂದು ಹುದ್ದೆಗೆ ಎಷ್ಟು ಜನ? ಇಂಟರ್ವ್ಯೂಗೆ 5 ಜನ. ಒಟ್ಟು 350 ಜನ ಒಳಗಡೆ ಹೋಗ್ತಾರೆ, ಆಯ್ತಾ. ಸಾಮಾನ್ಯ ಅಭ್ಯರ್ಥಿ 153 ಮಾರ್ಕ್ಸ್ಗೆ ನಿಂತಿದೆ. 153 ಮಾರ್ಕ್ಸ್ ನಿಂತಿದೆ. ಎಷ್ಟಕ್ಕೆ ನಿಂತಿದೆ? 153. ಅದರ ಎಬೋ ಇರ್ತಕ್ಕಂಥವರೆಲ್ಲ ಜನರಲ್ ಮೆರಿಟ್ ಅಂತ ಅರ್ಥ. ಮಹಿಳಾ ಅಭ್ಯರ್ಥಿ 142ಕ್ಕೆ ನಿಂತಿದೆ. ಸಾಮಾನ್ಯ ಮಹಿಳಾ ಅಭ್ಯರ್ಥಿ 142ಕ್ಕೆ ನಿಂತಿದೆ. 142 ಅಂಡ್ ಎಬೋ ಎಲ್ಲರೂ ಸೆಲೆಕ್ಷನ್ ಆಗಿದ್ದೀರಾ. ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿ 152 ಅಂಡ್ ಎಬೋ ಸೆಲೆಕ್ಷನ್ ಆಗಿದ್ದೀರಾ. ಇನ್ನ ಸಾಮಾನ್ಯ ಅಂಗವಿಕಲ ಅಭ್ಯರ್ಥಿ 133 ಮಾರ್ಕ್ಸ್ ಸೆಲೆಕ್ಷನ್ ಆಗಿದೆ. ಅಂಗವಿಕಲ ಅಭ್ಯರ್ಥಿ ಜಾಸ್ತಿ ನಿಂತಿದೆ ಈ ಸಾರಿ, 133 ಮಾರ್ಕ್ಸ್ ನಿಂತಿದೆ ನೋಡ್ಕೊಳ್ಳಿ. 133 ಅಂಡ್ ಎಬೋ. ಇನ್ನು ಸಾಮಾನ್ಯ ಮಾಜಿ ಸೈನಿಕ 107ಕ್ಕೆ ನಿಂತಿದೆ. 107ಕ್ಕೆ ನಿಂತಿದೆ. ಮಾಜಿ ಸೈನಿಕರದು 107ಕ್ಕೆ ನಿಂತಿದೆ. ಕನ್ನಡ ಮಾಧ್ಯಮ, ಸಾಮಾನ್ಯ ಕನ್ನಡ ಮಾಧ್ಯಮ 159ಕ್ಕೆ ನಿಂತಿದೆ. ಸಾಮಾನ್ಯ ಯೋಜನಾ ನಿರತ ಅಭ್ಯರ್ಥಿಗಳು 149ಗೆ ನಿಂತಿದೆ. ತೃತೀಯ ಲಿಂಗಿ ಅಭ್ಯರ್ಥಿ 151ಗೆ ನಿಂತಿದೆ. 151 ನಿಂತಿದೆ. ಇನ್ನು ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿ ಪರಿಶಿಷ್ಟ ಜಾತಿನಲ್ಲಿ 145ಗೆ ನಿಂತಿದೆ. ನೋಡಿ, ನಮ್ಮ 7 ಕಟ್ ಆಫ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ನಿಂತಿದೆ. ಎಲ್ಲ ಆಲ್ಮೋಸ್ಟ್ ಏನು ಹೇಳಿದ್ದೇವೆ ಅದೇ ನಿಂತಿದೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿ 130ಗೆ ನಿಂತಿದೆ. ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿ 140ಗೆ ನಿಂತಿದೆ. ಪರಿಶಿಷ್ಟ ಜಾತಿ ಅಂಗವಿಕಲ ಅಭ್ಯರ್ಥಿ 118ಗೆ ನಿಂತಿದೆ. ಪರಿಶಿಷ್ಟ ಜಾತಿ ಮಾಜಿ ಸೈನಿಕರು ಯಾರು ಇದ್ರೆ 65 ಅಂಡ್ ಎಬೋ ನಿಂತಿದೆ. ಪರಿಶಿಷ್ಟ ಪಂಗಡ ST ಅಭ್ಯರ್ಥಿಗಳು, ಪರಿಶಿಷ್ಟ ಪಂಗಡ ಸಾಮಾನ್ಯ ಅಭ್ಯರ್ಥಿ 143ಗೆ ನಿಂತಿದೆ. ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿ 125ಕ್ಕೆ ನಿಂತಿದೆ, ಹೇಳಿದ್ದೆ ಚೆಕ್ ಮಾಡ್ಕೊಳ್ಳಿ. ಪರಿಶಿಷ್ಟ ಪಂಗಡದ ಗ್ರಾಮೀಣ ಅಭ್ಯರ್ಥಿ 142 ನಿಂತಿದೆ. ಪರಿಶಿಷ್ಟ ಪಂಗಡದ ಅಂಗವಿಕಲ ಅಭ್ಯರ್ಥಿ 99ಕ್ಕೆ ನಿಂತಿದೆ. 100 ಅಂಡ್ ಎಬೋ ಅಂತ ಹೇಳಿದ ಗ್ಯಾಪ್ಕ ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ. ಇನ್ನ ಸಾಮಾನ್ಯ ಅಭ್ಯರ್ಥಿ ಕ್ಯಾಟಗರಿ 140ಗೆ ನಿಂತಿದೆ, ಕೇವಲ 140ಗೆ ನಿಂತಿದೆ. ಪ್ರವರ್ಗ 1 ಮಹಿಳಾ ಅಭ್ಯರ್ಥಿ 136ಕ್ಕೆ ನಿಂತಿದೆ. ಪ್ರವರ್ಗ 1 ಗ್ರಾಮೀಣ ಅಭ್ಯರ್ಥಿ 144ಕ್ಕೆ ನಿಂತಿದೆ. ಪ್ರವರ್ಗ 1 ಗ್ರಾಮೀಣ ಅಭ್ಯರ್ಥಿ 144. 2A ಅಭ್ಯರ್ಥಿ 142 ನಿಂತಿದೆ. 2A ಮಹಿಳಾ ಅಭ್ಯರ್ಥಿ 127. ಇದನ್ನು ಹೇಳಿದ್ದೆ, ಪ್ರಿಡಿಕ್ಷನ್ ಕರೆಕ್ಟಾಗಿ ಬಂದಿದೆ ಆಲ್ಮೋಸ್ಟ್. 2A ಗ್ರಾಮೀಣ ಅಭ್ಯರ್ಥಿ 144 ನಿಂತಿದೆ. 2A ಅಂಗವಿಕಲ ಅಭ್ಯರ್ಥಿ 115ಕ್ಕೆ ನಿಂತಿದೆ. 2A ಮಾಜಿ ಸೈನಿಕ ಅಭ್ಯರ್ಥಿ 77ಕ್ಕೆ ನಿಂತಿದೆ. 2B ಸಾಮಾನ್ಯ ಅಭ್ಯರ್ಥಿ 128ಕ್ಕೆ ನಿಂತಿದೆ, ಕಡಿಮೆ ನಿಲ್ಲುತ್ತೆ ಅಂತ ಹೇಳಿದ್ದೆ. 2B ಮಹಿಳಾ ಅಭ್ಯರ್ಥಿ 116ಕ್ಕೆ ನಿಂತಿದೆ. 2B ಗ್ರಾಮೀಣ ಅಭ್ಯರ್ಥಿ 126ಗೆ ನಿಂತಿದೆ. 3A ಸಾಮಾನ್ಯ ಅಭ್ಯರ್ಥಿ 148ಗೆ ನಿಂತಿದೆ. ಇನ್ನು 3A ಸಾಮಾನ್ಯ ಅಭ್ಯರ್ಥಿ 148ಗೆ ನಿಂತಿದೆ. 3A ಮಹಿಳಾ ಅಭ್ಯರ್ಥಿ 140ಗೆ. 3B ಸಾಮಾನ್ಯ ಅಭ್ಯರ್ಥಿ 139ಗೆ ನಿಂತಿದೆ. ಮಹಿಳಾ 39 ಅಂಡ್ ಎಬೋ ಅಂತ ಓದ್ಕೋಬೇಕು. 3B 133ಗೆ ನಿಂತಿದೆ. 133ಗೆ ನಿಂತಿದೆ. ಇನ್ನು 3B ಗ್ರಾಮೀಣ ಅಭ್ಯರ್ಥಿ 142ಗೆ ನಿಂತಿದೆ. 142ಗೆ. ಇನ್ನು ವಾಹನ ಚಾಲಕರದ್ದು ನೋಡ್ತಾ ಹೋಗೋದಾದ್ರೆ ಸಾಮಾನ್ಯ ಅಭ್ಯರ್ಥಿ 88ಗೆ ನಿಂತಿದೆ. ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿ 83ಗೆ ನಿಂತಿದೆ. ಇನ್ನು ಗ್ರೂಪ್ ಡಿ ಅಟೆಂಡರ್ಸ್ ಹುದ್ದೆಗಳು ನೋಡ್ತಾ ಹೋಗೋದಾದ್ರೆ
21 ವೇಕೆನ್ಸಿ ಇತ್ತು. ಸಾಮಾನ್ಯ ಅಭ್ಯರ್ಥಿ 95 ನಿಂತಿದೆ. ಸಾಮಾನ್ಯ ಮಹಿಳಾ ಅಭ್ಯರ್ಥಿ 89ಕ್ಕೆ ನಿಂತಿದೆ. ಇನ್ನು ಸಾಮಾನ್ಯ ಮಹಿಳಾ ಗ್ರಾಮೀಣ ಅಭ್ಯರ್ಥಿ 94ಕ್ಕೆ ನಿಂತಿದೆ. ಅಂಗವಿಕಲ ಅಭ್ಯರ್ಥಿ 87, ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿ 93, ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿ 87, ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿ 93, ಪರಿಶಿಷ್ಟ ಪಂಗಡದ ಸಾಮಾನ್ಯ ಅಭ್ಯರ್ಥಿ 93, ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿ 84, ಪ್ರವರ್ಗ 1ರ ಸಾಮಾನ್ಯ ಅಭ್ಯರ್ಥಿ 92, 2A ಸಾಮಾನ್ಯ ಅಭ್ಯರ್ಥಿ 92, 2A ಮಹಿಳಾ ಅಭ್ಯರ್ಥಿ 85, 2A ಗ್ರಾಮೀಣ ಅಭ್ಯರ್ಥಿ 92, 2B ಸಾಮಾನ್ಯ ಅಭ್ಯರ್ಥಿ 87, 3A ಸಾಮಾನ್ಯ ಅಭ್ಯರ್ಥಿ 92, 3B ಸಾಮಾನ್ಯ ಅಭ್ಯರ್ಥಿ 92 ಇಷ್ಟಕ್ಕೆ ನಿಂತಿದ್ದಾವೆ. ಇನ್ನ ಎಲ್ಲರೂ ಕೇಳೋದೇ ಅಂದ್ರೆ ಯಾವ ರೀತಿ ಹೋಗ್ಬೇಕಪ್ಪ ಅಂದ್ರೆ ಮಂಡ್ಯ DCC ಬ್ಯಾಂಕ್ ಅಂತ ಹೇಳಿ ಗೂಗಲ್ ಮಾಡಿ, ಗೂಗಲಲ್ಲಿ ಹೋಗ್ರಿ, ಗೂಗಲಲ್ಲಿ ನೀಟಾಗಿ ಇದನ್ನೇ ಹೊಡೀರಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಂಡ್ಯ DCC ಬ್ಯಾಂಕ್ ಅಂತ ಹೇಳಿ ಇಲ್ಲಿ ಟೈಪ್ ಮಾಡಿದ್ರೆ ಈ ರಿಕ್ರೂಟ್ಮೆಂಟ್ ಸೆಕ್ಷನ್ ಓಪನ್ ಆಗುತ್ತೆ. ರಿಕ್ರೂಟ್ಮೆಂಟ್ ಸೆಕ್ಷನ್ ಓಪನ್ ಆದ್ರೆ ಈ ಪೇಜ್ ಕಾಣುತ್ತೆ ನಿಮಗೆ. ಈ ಪೇಜ್ ಕ್ಲಿಯರ್ ಕಟ್ ಆಗಿ ಕಾಣುತ್ತೆ. ಅಪ್ಲಿಕೇಶನ್ ID ಅಂತ ಇರೋ ಜಾಗದಲ್ಲಿ ನಿಮ್ಮ ಕನ್ಸರ್ನ್ ಅಪ್ಲಿಕೇಶನ್ ಐಡಿಗಳನ್ನ ಹಾಕಿ. ಫಿಲಪ್ ಮಾಡಿ. ಏನಿರುತ್ತೋ ಅದು ಫಿಲಪ್ ಮಾಡ್ರಿ. ಡೇಟ್ ಆಫ್ ಬರ್ತ್ ಏನಿದೆ SLC ಮಾರ್ಕ್ಸ್ ಕಾರ್ಡಲ್ಲಿ ಅದನ್ನ ಫಿಲಪ್ ಮಾಡ್ರಿ. ಇನ್ನು ಕ್ಯಾಪ್ಟಾದಲ್ಲಿ ಏನಿದೆ, ಇಲ್ಲಿ ಏನು ಕ್ಯಾಪ್ಟಾ ಕೊಟ್ಟಿದ್ದಾರೆ ಅದೇ ಕ್ಯಾಪ್ಟಾನ ಇಲ್ಲಿ ಎಂಟ್ರಿ ಮಾಡ್ರಿ. ಇಲ್ಲಿ ಕಾಲ್ ಲೆಟರ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿದ್ರೆ ನಿಮ್ಮ ಇಂಟರ್ವ್ಯೂ ಲೆಟರ್ ಓಪನ್ ಆಗುತ್ತೆ. ಇಮಿಡಿಯೇಟ್ಲಿ ಓಪನ್ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ, ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾವ ಡೇಟ್ ಇದೆ ಏನು ಎತ್ತ ಅಂತ ಎಲ್ಲ ನೋಡ್ಕೊಳ್ಳಿ. ಅದೇ ಡೇಟ್ಗೆ ಹೋಗ್ಬೇಕು. ಅದರಲ್ಲಿ ಏನೇನು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು ಅಂತ ನಾಳೆ ಯಾರ್ದಾರು ಲೆಟರ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡಾಕ್ತೀನಿ. ಯಾರಾದರೂ ನಮ್ಮ ಹುಡುಗರು ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು ಯಾರು ಇದ್ದರೆ, ಸುಮಾರು ಜನ ಇದ್ದೀರಾ, ಅವರು ಕಳಿಸ್ಕೊಡ್ರಿ ವಾಟ್ಸಪ್ಗೆ. ನಿಮ್ಮ ಹೆಸರು, ವಿಳಾಸ ಏನೇನಿದೆ ಎಲ್ಲ ನಿಮ್ಗೆ ಸಂಬಂಧಪಟ್ಟಂಥದ್ದು ಎಲ್ಲ ಇದನ್ನು ಸ್ಕ್ರ್ಯಾಚ್ ಮಾಡಿ ಅದನ್ನು ಹೇಳ್ತೀನಿ ಏನೇನು ತೊಗೊಂಡೋಗ್ಬೇಕು ಅಂತ. ಯಾರಾದರೂ ಒಬ್ರು ಹಾಕ್ರಿ. ಸೊ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿರಿ. ಯಾರ್ಯಾರು ಇಂಟರ್ವ್ಯೂ ಸೆಲೆಕ್ಷನ್ ಆಗಿದ್ದಾರೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೀಟಾಗಿ ಅಟೆಂಡ್ ಮಾಡಿ, ಅಚ್ಚುಕಟ್ಟಾಗಿ ಅಟೆಂಡ್ ಮಾಡಿ. ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಕ್ವಶನ್ ಆನ್ಸರ್ಸ್ ತೆಗಿತಾರೆ, ಕೇಳ್ತಾರೆ. ಗೊತ್ತಿಲ್ಲ ಇಲ್ಲಿ ಯಾವ್ಯಾವ ಥರ ಏನೇನು ಥರತೆ ತೆಗಿಬೋದು ಅಂತ. ಇನ್ ಜನರಲ್ ಹೇಳೋದಾದ್ರೆ GK ಓದಿರ್ರಿ, GK ಓದಲೇಬೇಕು. ಇನ್ ಜನರಲ್ ಅಂತ ಹೇಳ್ಬಿಟ್ಟು ವರ್ಡ್ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಬೇರೆ ತೆಗೆದ್ರೆ ಏನು ಮಾಡಕ್ಕೆ ಬರಲ್ಲ. ಇನ್ ಜನರಲ್ ಬೇರೆ ಬ್ಯಾಂಕ್ಸ್ ತೆಗೆದಿರ್ತಕ್ಕಂಥ ಬೇಸಿಸ್ ಮೇಲೆ ಹೇಳೋದಾದ್ರೆ ಸುಮಾರು ಸತಿ ಹೋಗಿ ಬಂದಿರೋದ್ರಿಂದ ಹೇಳೋದಾದ್ರೆ GK ಓದಿರ್ರಿ. ನೆಕ್ಸ್ಟ್ ಕೋಆಪರೇಟಿವ್ ಓದಿರಿ. ಪ್ಲಸ್ ನೀವು ಏನು ಡಿಗ್ರಿ ಓದಿದ್ರೆ ಡಿಗ್ರಿಗೆ ಸಂಬಂಧಪಟ್ಟಂಗೆ ಓದ್ಕೊಂಡು ಹೋಗಿರಿ. ಕನ್ಸರ್ನ್ ಡಿಗ್ರಿ ಯಾವ್ದಿದೆ ಅದಕ್ಕೆ ಓದ್ಕೊಂಡು ಹೋಗಿರಿ. ಮಿಕ್ಕಿದಿನ ಆರಾಮ್ಸೆ ಬ್ಯಾಲೆನ್ಸ್ ಮಾಡ್ಕೊಂಬನ್ನಿ. ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಇಂಟರ್ವ್ಯೂದು ಲೆಟರ್ ಸಿಕ್ಕರೆ ನಾಳೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.